ನಮಸ್ತೆ ಕರ್ನಾಟಕ. ನೀವು ನೋಡ್ತಿದ್ದೀರಾ ಮಿಕ್ಸಪ್ ವಿತ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಣಿತ ಶಿಕ್ಷಕ ಸಂತೋಷ್ ಕುಮಾರ್. ಮಕ್ಕಳೇ, ಇವತ್ತು ನಾನು ನಿಮಗೆ ASTC ರೂಲ್ ಅಂದರೆ ಅಲೈಡ್ ಆ್ಯಂಗಲ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಮಕ್ಕಳ, ಫಸ್ಟು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಗೊತ್ತಲ್ವ ನಿಮಗೆ? ಓಕೆ, ನೋಡಿ ಮಕ್ಕಳ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇದು 0 ಡಿಗ್ರಿ ಅಥವಾ 360 ಡಿಗ್ರಿ ಎರಡು ಇಲ್ಲೇ ಇರುತ್ತೆ, ಸರಿನಾ? ಸೊ ಇದೆಷ್ಟು ಡಿಗ್ರಿ? 180 ಡಿಗ್ರಿ. ನೆಕ್ಸ್ಟ್ ಇದು 90 ಡಿಗ್ರಿ, ಇದು 270 ಡಿಗ್ರಿ. ಓಕೆನಾ ಮಕ್ಕಳ? ಸೊ ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ವಾ ಮಕ್ಕಳ? ಇದು ASTC ರೂಲ್ ಅಂತ ಕರಿತೀವಿ. ASTC ಏನಾಗಂದ್ರೆ, ಎ ಅಂದರೆ ಆಲ್ ಆರ್ ಪಾಸಿಟಿವ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆರ್ ಫಂಕ್ಷನ್ಸ್ ಇದೆ ಅಲ್ವಾ? ಈ ಫಸ್ಟ್ ಕ್ವಾಡ್ರೆಂಟಲ್ಲಿ ಬಂದಿದೆ ಅಂತಂದರೆ ಎಲ್ಲ ಫಂಕ್ಷನ್ಸು ಪಾಸಿಟಿವ್ ಆಗೇ ಇರುತ್ತೆ. ಎ ಅಂದರೆ ಆಲ್ ಆರ್ ಪಾಸಿಟಿವ್, ಎಸ್ ಅಂದರೆ ಸೈನ್ ಮತ್ತು ಕೊಸಿಕೆಂಟ್ ಪಾಸಿಟಿವ್. ಇನ್ನು ಉಳಿದಿರೋ 4 ಫಂಕ್ಷನ್ಸ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಇಲ್ಲಿ ಸೈನು ಮತ್ತು ಕೊಸಿಕೆಂಟು ಪಾಸಿಟಿವ್. ಟಿ ಅಂತ ಇದೆ. ಟಿ ಅಂದ್ರೇನು? ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್, ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್. ಸಿ ಅಂದ್ರೇನು? ಕಾಸ್ ಮತ್ತು ಸೀಕೆಂಟ್ ಪಾಸಿಟಿವ್. ಎ ಅಂದ್ರೆ ಇಲ್ಲಿ ಆಲ್ ಆರ್ ಪಾಸಿಟಿವ್. ಓಕೆನಾ ಮಕ್ಕಳ? ಇದು ಫಸ್ಟ್ ಕರೆಕ್ಟಾಗಿ ಗೊತ್ತಿರ್ಬೇಕು ನಿಮಗೆ. ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ಯಾರು ಪಾಸಿಟಿವ್ ಯಾರು ನೆಗೆಟಿವ್. ನೋಡಿ, ಇಲ್ಲಿ ಎ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳೋದಾದ್ರೆ ಸೈನ್ ಮತ್ತು ಕೊಸಿಕೆಂಟು ಪಾಸಿಟಿವ್ ಆಗಿರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಂತ ಬರೀತೀನಿ ಅಂತಂದರೆ ಟ್ಯಾನ್ ಮತ್ತು ಕಾಟು ಪಾಸಿಟಿವ್ ಆಗಿರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಮತ್ತು ಸೀಕೆಂಟ್ ಪಾಸಿಟಿವ್. ಈಸಿಯಾಗಿ ನೆನ್ಪಿಟ್ಕೊಳಕ್ಕೋಸ್ಕರ ಅದನ್ನು ASTC ರೂಲ್ ಅಂತ ಕರಿತೀವಿ. ಇದು ಅಲೈಡ್ ಆ್ಯಂಗಲ್ಸ್, ASTC. ಸರಿನಾ ಮಕ್ಕಳೇ? ಓಕೆ, ಸೊ ಫಸ್ಟ್ ಏನು ಅಂತಂದರೆ ನಿಮಗೆ ಕೋ ಫಂಕ್ಷನ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕು. ನೀವು ಟ್ರಿಗ್ನೋಮೆಟ್ರಿಯಲ್ಲಿ ರೆಸಿಪ್ರೋಕಲ್ ರಿಲೇಷನ್ ಇವಾಗ ಸೈನಿಗೆ ಕೊಸಿಕೆಂಟ್ ಆಗಿರುತ್ತೆ, ಬಟ್ ಕೋ ಫಂಕ್ಷನ್ಗೆ ಸೈನಿಗೆ ಕೊಸಿಕೆಂಟ್ ಆಗಿರಲ್ಲ. ನೋಡ್ರಿ, ಕೋ ಫಂಕ್ಷನ್ಸ್ ಅಂತ ಕರಿತೀವಿ. ಸೈನಿಗೆ ಯಾವಾಗಲೂ ಕಾಸ್, ಕಾಸಿಗೆ ಸೈನ್, ಟ್ಯಾನ್ ಕಾಟ್, ಟ್ಯಾನಿಗೆ ಕೋ ಫಂಕ್ಷನ್ ಕಾಟ್ ಆಗಿರುತ್ತೆ. ಸೈನ್ ಥೀಟಾ ಕಾಸ್ ಥೀಟಾ, ಕಾಸ್ ಥೀಟಾ ಸೈನ್ ಥೀಟಾ, ಟ್ಯಾನ್ ಥೀಟಾ ಕಾಟ್ ಥೀಟಾ, ಕಾಟ್ ಥೀಟಾ ಟ್ಯಾನ್ ಥೀಟಾ. ಇನ್ನೊಂದು ಯಾವುದು? ಸೀಕೆಂಟ್. ಸೀಕೆಂಟಿಗೆ ಕೊಸಿಕೆಂಟ್ ಆಗಿರುತ್ತೆ. ಓಕೆನಾ ಮಕ್ಕಳ? ನೋಡ್ರಿ, ಇಲ್ಲಿ ಇದನ್ನ ನಾವು ಕೋ ಫಂಕ್ಷನ್ಸ್ ಅಂತ ಕರಿತೀವಿ. ಕೋ ಫಂಕ್ಷನ್, ಸೈನ್ಗೆ ಕಾಸ್, ಟ್ಯಾನ್ಗೆ ಕಾಟು, ಸೀಕೆಂಟಿಗೆ ಕೊಸಿಕೆಂಟ್. ಇದು ಚೆನ್ನಾಗಿ ಗೊತ್ತಿರಬೇಕು. ಇದ್ರಲ್ಲಿ ಕ್ವಶನ್ ಹೇಗೆ ಬಂದಿರುತ್ತೆ ಅಂತಂದ್ರೆ, ನೋಡಿ ಮಕ್ಕಳ, ಈಗ ಸಪೋಸ್ ಈಗ 4 ಕ್ವಾಡ್ರೆಂಟ್ ಅಂತ ಹೇಳ್ತಿದ್ದೀನಲ್ವಾ, ಇದನ್ನ ನಾನು ಚಿಕ್ಕಕ್ಕೆ ಬರ್ಕೊಂಡಿರ್ತೀನಿ ಅಷ್ಟೇ. ಇಲ್ಲಿ ASTC ಇದನ್ನ ಚಿಕ್ಕಕ್ಕೆ ಬರ್ಕೊಂಡಿದ್ದೀನಿ. ಈಗ ನೋಡಿ, ಸೈನ್ ಆಫ್ ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಇದ್ದೀನಿ ನಾನು? ನೋಡ್ರಿ, ಈ ಕಡೆಗೆ 0 ಡಿಗ್ರಿ ಅಂತ ಹೇಳಿದೆ ಅಲ್ವಾ? ಥೀಟಾ ಅಂದ್ರೇನು? ಮತ್ತೆ ಹಿಂಗೆ ಒಳಗಡೆ ಬರಬೇಕು. ಪ್ಲಸ್ ಅಂದರೆ ಮುಂದ್ಗಡೆ ಹಿಂಗೆ ಹೋಗ್ತೀನಿ. ಅರ್ಥ ಆಗಿದೆಯಾ? ಈಗೇನಾಗುತ್ತೆ? ಫೋರ್ತ್ ಕ್ವಾಡ್ರೆಂಟಿಗೆ ಬರ್ತೀನಿ. ಸೈನ್ ಆಫ್ ಮೈನಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಯಾರ್ಯಾರು ಪಾಸಿಟಿವ್? ಕಾಸು ಮತ್ತು ಸೀಕೆಂಟು ಪಾಸಿಟಿವ್. ಇನ್ನೆಲ್ಲರೂ ಏನಾಗಿರ್ತಾರೆ? ನೆಗೆಟಿವ್ ಆಗಿರುತ್ತೆ. ಇಲ್ಲೇನು ಹೇಳಿದ್ದೀನಿ? ಸೈನ್ ಅಂತ ಹೇಳ್ತೀನಿ. ಅಂದರೆ ಆನ್ಸರ್ ಏನಾಗುತ್ತೆ? ಸೈನ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ? ಮೈನಸ್ ಸೈನ್ ಥೀಟಾ ಆಗುತ್ತೆ. ಸೇಮ್ ಸೈನ್ ಆದಮೇಲೆ ಕಾಸ್, ಕಾಸ್ ಆಫ್ ಮೈನಸ್ ಥೀಟಾ ಆನ್ಸರ್ ಏನು? ಟ್ಯಾನ್ ಆಫ್ ಮೈನಸ್ ಥೀಟಾ ಆನ್ಸರ್ ಏನು? ಕೊಸಿಕೆಂಟ್. ಮೈನಸ್ ಥೀಟಾ ಆನ್ಸರ್ ಏನು? ಸೀಕೆಂಟ್. ಮೈನಸ್ ಥೀಟಾ ಆನ್ಸರ್ ಏನು? ಕಾಟ್. ಮೈನಸ್ ಥೀಟಾ ಆನ್ಸರ್ ಏನು? ನೋಡಿ ಮಕ್ಕಳ, ಇದು ಫೋರ್ತ್ ಕ್ವಾಡ್ರೆಂಟಲ್ಲಿ ಇದೀನಿ ಅಂತ ತಕ್ಷಣ ಕಾಸು ಸೀಕೆಂಟು ಪಾಸಿಟಿವ್, ಕಾಸು ಮತ್ತು ಸೀಕೆಂಟು ಪಾಸಿಟಿವ್. ಇನ್ನು ಉಳಿದಿರೋ ಅಷ್ಟು ಫಂಕ್ಷನ್ಸ್ ಏನಾಗಿರುತ್ತೆ? ನೆಗೆಟಿವ್. ಮೊದಲೇನು ಮಾಡೋಣ? ಕಾಸ ಇದು ಪಾಸಿಟಿವ್, ಕೊಸಿಕೆಂಟ್ ಸೀಕೆಂಡ್ ಎಲ್ಲಿದೆ? ಇಲ್ಲಿದೆ, ಇದು ಪಾಸಿಟಿವ್. ಇನ್ನೆಲ್ಲರೂ ಏನಾಗಿರ್ತಾರೆ? ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಕಾಸ್ ಆಫ್ ಮೈನಸ್ ಥೀಟಾ ಏನು? ಪ್ಲಸ್ ಕಾಸ್ ಥೀಟಾ. ನೆಕ್ಸ್ಟ್ ಟ್ಯಾನ್ ಆಫ್ ಮೈನಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ನೆಕ್ಸ್ಟ್ ಕೊಸಿಕೆಂಟ್ ಆಫ್ ಮೈನಸ್ ಥೀಟಾ ಏನು? ಮೈನಸ್ ಕೊಸಿಕೆಂಟ್ ಥೀಟಾ. ನೆಕ್ಸ್ಟ್ ಸೀಕೆಂಟ್ ಆಫ್ ಮೈನಸ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ. ಕಾಟ್ ಆಫ್ ಮೈನಸ್ ಥೀಟಾ ಮೈನಸ್ ಕಾಟ್ ಥೀಟಾ. ಅರ್ಥ ಆಗ್ತಿದೆಯಾ? ನೋಡ್ರಿ, ಮೈನಸ್ ಬರಿತಾ ಇದ್ದೀನಿ ಅಂತಂದ್ರೆ ಅದು ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಅಲ್ಲಿ ಏನು? ಸಿ ಇದೆ. ಅಂದ್ರೇನು? ಕಾಸು ಮತ್ತೆ ಸೀಕೆಂಟ್ ಪಾಸಿಟಿವ್, ಇನ್ನು ಉಳಿದಿರೋರೆಲ್ಲ ನೆಗೆಟಿವ್. ಓಕೆನಾ? ಓಕೆ, ನೆಕ್ಸ್ಟ್ ಅರ್ಥ ಆಗ್ತಿದೆಯಾ? ಫೋರ್ತ್ ಕ್ವಾಡ್ರೆಂಟು. ಈಗ ಒಂದೇನಪ್ಪ ಅಂತಂದ್ರೆ, ಕೋ ಫಂಕ್ಷನ್ಸ್ ನಿಮಗೆ ಗೊತ್ತಾಯ್ತು. ಫಂಕ್ಷನ್ನು ಈ ಕೋ ಫಂಕ್ಷನ್ನ ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಈಗ ನೋಡಿ ಮಕ್ಕಳ, ಇದು ಸ್ಟ್ರೈಟ್ ನೆನ್ಪಿಟ್ಕೊಂಡ್ರೆ, ಸ್ಟ್ರೈಟ್
ಓಕೆನಾ. ಸ್ಟ್ರೈಟಲ್ಲಿ ಇರೋದು ಯಾರ್ಯಾರು 90 ಡಿಗ್ರಿ ಇದೆ ಮತ್ತು 270 ಡಿಗ್ರಿ ಇದೆ. ನಾನು 90 ಡಿಗ್ರಿ ಮತ್ತು 270 ಡಿಗ್ರಿ ಎಲ್ಲಾದರೂ ನಿಮಗೆ ಕಾಣಿಸ್ತು ಅಂತಂದರೆ ಫಂಕ್ಷನನ್ನು ಚೇಂಜ್ ಮಾಡಬೇಕು. ನೋಡ್ರಿ, ಸೈನ್ ಇದ್ರೆ ಕಾಸ್ ಬರೀಬೇಕು, ಕಾಸ್ ಇದ್ರೆ ಸೈನ್ ಬರೀಬೇಕು. ಯಾವಾಗ 90 ಮತ್ತು 270ಗೆ ಮಾತ್ರ. ಸಪೋಸ್ ಏನಾದರೂ 120 ಅಥವಾ 360 ಅಂತ ಇರುತ್ತೆ, 120 ಅಥವಾ 360 ಇತ್ತು ಅಂತಂದರೆ ಫಂಕ್ಷನ್ನ ಚೇಂಜ್ ಮಾಡಬಾರ್ದು. ಅರ್ಥ ಆಗ್ತಿದ್ಯಾ? ಓಕೆ, ನೋಡೋಣ, ಪ್ರಾಬ್ಲಮ್ ಮಾಡ್ತಾ ಹೋಗೋಣ, ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಅಂತೇಳಿ. ನೋಡಿ ಮಕ್ಕಳ, ಈಗ ಸಿಂಪಲ್ ಆಗಿ ಬರ್ದಿರ್ತೀನಿ ಫಸ್ಟ್ ಇಲ್ಲಿ ASTC ಅಂತೇಳಿ. ಈಗೇನು ಮಾಡೋಣ ಅಂತಂದರೆ ಸೈನ್ 90 ಮೈನಸ್ ತೀಟ ಕಾಸ್ 90 ಮೈನಸ್ ತೀಟ ಟ್ಯಾನ್ 90 ಮೈನಸ್ ತೀಟ ಕೋಸಿಕೆಂಟ್ 90 ಮೈನಸ್ ತೀಟ ಸೀಕೆಂಟ್ 90 ಮೈನಸ್ ತೀಟ ಕಾಟ್ 90 ಮೈನಸ್ ತೀಟ. ಹಾಗಾದರೆ ವ್ಯಾಲ್ಯೂ ಏನು ನೋಡಿ ಮಕ್ಕಳ. ಸೈನ್ 90 ಮೈನಸ್ ತೀಟ, 90 ಡಿಗ್ರಿ ಅಂದರೆ ನಾನು ಇಲ್ಲಿದ್ದೀನಿ, ಕರೆಕ್ಟಾ? ಮೈನಸ್ ಅಂದರೆ ಏನು ಮಾಡಬೇಕು? ಒಳಗಡೆ ಬರಬೇಕು. ಪ್ಲಸ್ ಅಂದರೆ ಏನು ಮಾಡಬೇಕು? ಮುಂದೆ ಹೋಗಬೇಕು. ಹಾಗಾದರೆ 90 ಮೈನಸ್ ತೀಟ ಅಂದರೆ ಯಾವ ಕ್ವಾಡ್ರೆಂಟ್ ಆಯಿತು? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ಆಲ್ ಆರ್ ಪಾಸಿಟಿವ್, ಎಲ್ಲರೂ ಪಾಸಿಟಿವ್ ಇರ್ತಾರೆ. ಈ ಎಲ್ಲ ಫಂಕ್ಷನ್ಸ್ ಇದೆಯಲ್ಲ, ಎಲ್ಲರೂ ಪ್ಲಸ್ಸೇ ಇರ್ತಾರೆ. ಬಟ್ 90 ಡಿಗ್ರಿ ಅಂತ ಅಂದಿದ ತಕ್ಷಣ ಏನು ಮಾಡಬೇಕು? ನಾನು ಏನು ಹೇಳಿದ್ದೀನಿ ಅವಾಗಲೇ, 90 ಡಿಗ್ರಿ ಅಂತ ಹಾಕಿದ್ದೀರಾ ಅಂತಂದರೆ ಫಂಕ್ಷನನ್ನು ಚೇಂಜ್ ಮಾಡಬೇಕು. ಹಾಗಾದರೆ ಸೈನ್ ಆಫ್ 90 ಮೈನಸ್ ತೀಟ ಏನಾಗುತ್ತೆ? ಕಾಸ್ ತೀಟಾ. ಸೈನಿಗೆ ಕೋ ಫಂಕ್ಷನ್ ಏನು? ಕಾಸ್. ಕಾಸಿಗೇನು? ಸೀಕೆಂಟ್. ಸಾರಿ, ಕಾಸಿಗೆ ಸೈನ್, ಸೈನ್ ತೀಟಾ. ಟ್ಯಾನ್ ಕಾಟ್ ತೀಟಾ. ನೆಕ್ಸ್ಟ್ ಕೊಸಿಕೆಂಟ್ ಸೀಕೆಂಟ್, ಸೀಕೆಂಟ್ ಕೊಸಿಕೆಂಟ್. ನೆಕ್ಸ್ಟ್ ಕಾಟ್ ಟ್ಯಾನ್. ಅರ್ಥ ಆಗ್ತಿದೆಯಾ ಮಕ್ಕಳು? ನೋಡ್ರಿ, ಇಲ್ಲಿ 90 ಮೈನಸ್ ತೀಟ ಅಂದರೆ ಫಸ್ಟ್ ಕ್ವಾಡ್ರೆಂಟ್, ಅದಕ್ಕೆ ಆಲ್ ಆರ್ ಪಾಸಿಟಿವ್. ನಾನು 90 ಡಿಗ್ರಿ ಅಂತ ಹೇಳ್ತಿದ್ದೀನಿ ಅಂದರೆ ಫಂಕ್ಷನ್ನ ಚೇಂಜ್ ಮಾಡಬೇಕು. ಸೈನಿಗೆ ಕಾಸು, ಕಾಸಿಗೆ ಸೈನು, ಟ್ಯಾನಿಗೆ ಕಾಟು, ಕಾಟಿಗೆ ಟ್ಯಾನ್. ನೆಕ್ಸ್ಟು ಸೀಕೆಂಟ್ ಕೊಸಿಕೆಂಟ್, ಕೊಸಿಕೆಂಟ್ ಸೀಕೆಂಟ್. ಅರ್ಥ ಆಗ್ತಿದೆಯಾ? ಓಕೆ, ಇವಾಗ ಇದೇ ಸೇಮ್. ನಾನೇನು ಮಾಡೋಣ? ಮೈನಸ್ ಇರೋ ಪ್ಲೇಸಲ್ಲಿ ಪ್ಲಸ್ ಹಾಕ್ತೀನಿ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ಅಪ್ಲೈ ಬರಲ್ಲ, ನೆಕ್ಸ್ಟ್ ಪೇಜಲ್ಲೇ. ಈಗ ನೋಡಿ, ಈಗ ಹಿಂಗೆ ಬರ್ಕೊಂಡಿದ್ದೀನಿ ನಾನೀಗ. ಇದು ASTC. ಹಾಗಾದರೆ ಸೈನ್ 90 ಪ್ಲಸ್ ತೀಟ, ಆನ್ಸರ್ ಏನು? ಕಾಸ್ 90 ಪ್ಲಸ್ ತೀಟ, ಟ್ಯಾನ್ 90 ಪ್ಲಸ್ ತೀಟ, ಸೀಕೆಂಟ್ 90 ಪ್ಲಸ್ ತೀಟ, ಕೊಸಿಕೆಂಟ್ 90 ಪ್ಲಸ್ ತೀಟ. ಸೈನ್, ಕಾಸ್, ಟ್ಯಾನ್, ಸೀಕೆಂಟ್, ಕೊಸಿಕೆಂಟ್, ಇನ್ನೊಂದು ಯಾವುದು? ಕಾಟ್. ಕಾಟ್ 90 ಪ್ಲಸ್ ತೀಟ. ಹಾಗಾದರೆ 90 ಡಿಗ್ರಿ ಪ್ಲಸ್ ತೀಟ ಅಂದರೆ ಮುಂದಕ್ಕೆ ಹೋಗ್ಬೇಕಲ್ವಾ? ಮುಂದಕ್ಕೆ ಹೋದ್ರೆ ಅದು ಯಾವ್ದು ಬರುತ್ತೆ ನೋಡ್ರಿ, ಇಲ್ಲಿ 90 ಡಿಗ್ರಿ ಇಲ್ಲಿದೆ ಅಲ್ವಾ? ಸೊ 90 ಇಲ್ಲಿದ್ದೀನಿ ಅಂತಂದರೆ ಮುಂದಕ್ಕೆ ಹೋದ್ರೆ ಏನು? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾರ್ಯಾರು ಪಾಸಿಟಿವ್? ಸೈನು ಮತ್ತು ಕೊಸಿಕೆಂಟು ಪಾಸಿಟಿವ್, ಇನ್ನೆಲ್ಲರೂ ಏನಾಗುತ್ತೆ? ನೆಗೆಟಿವ್. ಸೈನ್ ಇಲ್ಲಿದೆಯಾ ಮಕ್ಕಳ? ಹಂಗಾರೆ ಇದು ಪ್ಲಸ್ ಬರುತ್ತೆ. ಕೊಸಿಕೆಂಟ್ ಎಲ್ಲಿದೆ? ಇಲ್ಲಿದೆ, ಇದು ಪ್ಲಸ್ ಬರುತ್ತೆ. ಉಳಿದಿರೋರೆಲ್ಲ ಏನಾಗಿರ್ತಾರೆ? ನೆಗೆಟಿವ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಹೀಗೇನು ಮಾಡೋಣ? 90 ಡಿಗ್ರಿ ಅಂತ ಅಪ್ಲೈ ಮಾಡಿದ್ದೀನಿ. 90 ಡಿಗ್ರಿ ಅಂತ ಅಪ್ಲೈ ಮಾಡಿದ್ರೆ ನಾನೇನಂತ ಹೇಳಿದ್ದೀನಿ? ಫಂಕ್ಷನನ್ನು ಚೇಂಜ್ ಮಾಡಬೇಕು. ಹಾಗಾದರೆ ಸೈನ್ 90 ಪ್ಲಸ್ ತೀಟ ಏನಾಗುತ್ತೆ? ಕಾಸ್ ತೀಟಾ. ಹಾಗಾದರೆ ಪ್ಲಸ್ ಕಾಸ್ ತೀಟಾ. ಕಾಸ್ ಏನಾಗುತ್ತೆ? ಸೈನ್. ನೆಕ್ಸ್ಟ್ ಟ್ಯಾನ್ ಏನಾಗುತ್ತೆ? ಕಾಟ್. ಹಾಗಾದರೆ ಮೈನಸ್ ಕಾಟ್ ತೀಟಾ. ನೆಕ್ಸ್ಟ್ ಸೀಕೆಂಟ್ ಕೊಸಿಕೆಂಟ್, ಕೊಸಿಕೆಂಟ್ ತೀಟಾ. ನೆಕ್ಸ್ಟ್ ಕೊಸಿಕೆಂಟ್ ಸೀಕೆಂಟ್ ತೀಟಾ. ನೆಕ್ಸ್ಟ್ ಕಾಟ್ ಟ್ಯಾನ್. ಅರ್ಥ ಆಗ್ತಿದೆ ಮಕ್ಕಳೇ? ಹಾಗಾದರೆ ನೋಡ್ರಿ, ಇಲ್ಲಿ ಸೈನ್ ಆಫ್ 90 ಪ್ಲಸ್ ತೀಟಾ ಅಂದರೆ ಪ್ಲಸ್ ಕಾಸ್ ತೀಟಾ, ಕಾಸ್ ಆಫ್ 90 ಪ್ಲಸ್ ತೀಟಾ ಅಂದರೆ ಮೈನಸ್ ಸೈನ್ ತೀಟಾ. ಸರ್, ಇಲ್ಲಿ ಸೈನ್ ಇತ್ತು, ಸೈನ್ ಪಾಸಿಟಿವ್ ಅಲ್ವಾ, ನೆಗೆಟಿವ್ ಬರ್ದಿದ್ದೀರಾ? ಮಕ್ಕಳೇ, ಏನು ಗೊತ್ತಾ? ಇದಕ್ಕೆ ತಗೊಳ್ಬೇಕು ನಾವು, ಬಂದಿರೋ ಆನ್ಸರಿಗೆ ತಗೊಳ್ಬಾರ್ದು. ಅದಕ್ಕಿಂತ ಫಸ್ಟ್ ಏನು ಮಾಡ್ಬೇಕು ಗೊತ್ತಾ? ಪ್ಲಸ್ ಮೈನಸ್ಸನ್ನು ಫಸ್ಟ್ ಬರ್ಕೊಂಡ್ಬಿಡ್ರಿ, ಅವಾಗ ಕನ್ಫ್ಯೂಷನ್ ಆಗಲ್ಲ. ಇಲ್ಲಾಂದ್ರೆ ನೀವು ಇದನ್ನ ಫಸ್ಟ್ ಬರ್ಕೊಂಡ್ಬಿಟ್ರಿ ಅಂತಂದ್ರೆ ಪ್ಲಸ್ ಮೈನಸ್ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಸೈನ್ ಇದೆ, ಸೊ ಸೆಕೆಂಡ್ ಕ್ವಾಡ್ರೆಂಟ್, ಹಂಗಂದ್ರೆ ಪ್ಲಸ್ ಬರ್ಬೇಕಿತ್ತಲ್ವಾ ಅಂತ ಅನ್ಸ್ಬಿಡುತ್ತೆ. ಹಂಗೆ ಬರಿಬಾರ್ದು, ಅದು ರಾಂಗ್. ಫಸ್ಟ್ ಏನು? ಕ್ವಶನಿಗೆ ನೋಡ್ಬೇಕು ನಾನು. ಅರ್ಥ ಆಗಿದೆ? ಇಲ್ಲಿ ನೋಡಿ, ಇಲ್ಲಿ ಸೈನ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಪಾಸಿಟಿವ್, ಕೊಸಿಕೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಪಾಸಿಟಿವ್. ಅರ್ಥ ಆಗ್ತಿದ್ಯಾ? ಇನ್ನು ಉಳಿದಿರೋರೆಲ್ಲ ನೆಗೆಟಿವ್. ನಾನು 90 ಡಿಗ್ರಿ ಹಾಕಿದ್ದೀನಿ, ಅದಕ್ಕೋಸ್ಕರ ಫಂಕ್ಷನ್ ಅನ್ನ ಚೇಂಜ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್
ಈಗ ಸೈನ್ 90 ಪ್ಲಸ್ ಥೀಟಾ ಆಯ್ತಲ್ವಾ, ಸೈನ್ 180 ಮೈನಸ್ ಥೀಟಾ ತಗೋಣ. ಸೈನ್ 180 ಮೈನಸ್ ಥೀಟಾ, ಕಾಸ್ 180 ಮೈನಸ್ ಥೀಟಾ, ಟ್ಯಾನ್ 180 ಮೈನಸ್ ಥೀಟಾ, ಕೊಸಿಕೆಂಟ್ 180 ಮೈನಸ್ ಥೀಟಾ, ಸೀಕೆಂಟ್ 180 ಮೈನಸ್ ಥೀಟಾ, ನೆಕ್ಸ್ಟ್ ಕಾಟ್ 180 ಮೈನಸ್ ಥೀಟಾ. ನೋಡಿ ಮಕ್ಕಳ, ಇಲ್ಲಿ ಸುಮ್ಮನೆ ಚಿಕ್ಕಕ್ಕೆ ಬರ್ದಿರ್ತೀನಿ ಅಷ್ಟೇ. ಎ ಎಸ್ ಟಿ ಸಿ 180 ಮೈನಸ್ ಥೀಟಾ, 180 ಡಿಗ್ರಿ ಎಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ. 180 ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟಿಗೆ ಬರ್ತೀನಿ. ಅಗೇನ್ ನಾನು ಸೆಕೆಂಡ್ ಕ್ವಾಡ್ರೆಂಟಿಗೆ ಬರ್ತೀನಿ. ನೋಡ್ರಿ, ಸೆಕೆಂಡ್ ಕ್ವಾಡ್ರೆಂಟು 90 ಪ್ಲಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್, 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್, 270 ಪ್ಲಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್. ನೋಡ್ರಿ, 270 ಇಲ್ಲಿದ್ದೀನಿ, ಪ್ಲಸ್ ಅಂದ್ರೆ ಮುಂದಕ್ಕೆ ಹೋಗ್ಬೇಕು, 270 ಮೈನಸ್ ಅಂದ್ರೆ ಹಿಂದಕ್ಕೆ ಬರಬೇಕು, ಅಲ್ಲಿಗೆ ಏನಾಗುತ್ತೆ ಥರ್ಡ್ ಕ್ವಾಡ್ರೆಂಟ್. 180 ಪ್ಲಸ್ ಅಂದ್ರೆ ಏನು ಮಾಡಬೇಕು, ಮತ್ತೆ ಮುಂದೆ ಹೋಗ್ಬೇಕು. ಅರ್ಥ ಆಗ್ತಿದೆಯಾ ಈಗ? ಓಕೆ, ಹಾಗಾದ್ರೆ 180 ಡಿಗ್ರಿ ಹಾಕಿದ್ದೀನಿ ಅಂದ್ರೆ ಫಂಕ್ಷನ್ ಅನ್ನು ಚೇಂಜ್ ಮಾಡಬಾರ್ದು. ಇಲ್ಲಿ ಯಾವ ಫಂಕ್ಷನ್ ಇರುತ್ತೋ ಅದೇ ಫಂಕ್ಷನ್ ನ ಬರೀಬೇಕು. ಈಗ 180 ಮೈನಸ್ ಥೀಟಾ ಅಂದೇನು, ಸೆಕೆಂಡ್ ಕ್ವಾಡ್ರೆಂಟ್. ಯಾರ್ಯಾರು ಪಾಸಿಟಿವ್, ಸೈನು ಮತ್ತೆ ಕೊಸಿಕೆಂಟು ಪಾಸಿಟಿವ್, ಇನ್ನು ಉಳಿದಿರೋರೆಲ್ಲ ನೆಗೆಟಿವ್. ನೋಡ್ರಿ, ಸೈನ್ ಇದೆಯಾ, ಇಲ್ಲಿ ಪ್ಲಸ್ ಹಾಕೊಂಡ್ಬಿಡ್ತೀನಿ ಫಸ್ಟ್. ಕೊಸಿಕೆಂಟ್ ಇದೆಯಾ, ಇಲ್ಲಿ ಪ್ಲಸ್ ಹಾಕಂತೀನಿ. ಇನ್ನು ಉಳಿದಿರೋರೆಲ್ಲ ನೆಗೆಟಿವ್ ಹಾಕೊಂಡ್ಬಿಡ್ರಿ. ಓಕೆ, ನಾನು 180 ಡಿಗ್ರಿ ಹಾಕಿದ್ದೀನಿ, ಫಂಕ್ಷನ್ ಅನ್ನ ಚೇಂಜ್ ಮಾಡಬಾರ್ದು. ಅಂದ್ರೆ ಇಲ್ಲಿ ಯಾವ ಫಂಕ್ಷನ್ ಇರುತ್ತೋ ಅದೇ ಫಂಕ್ಷನ್ ಆಸ್ ಇಟ್ ಈಸ್ ಬರಿತಾ ಹೋಗ್ರಿ ಅಷ್ಟೇ ಮಕ್ಕಳ. ಈಗೇನಿದೆ, ಸೈನ್ ಇದೆಯಾ, ಹಾಗಾದ್ರೆ ಸೈನ್ ಥೀಟಾ, ಕಾಸ್ ಇದೆಯಾ, ಕಾಸ್ ಥೀಟಾ, ಟ್ಯಾನ್ ಇದೆಯಾ, ಟ್ಯಾನ್ ಥೀಟಾ, ಕೊಸಿಕೆಂಟ್ ಇದೆಯಾ, ಕೊಸಿಕೆಂಟ್ ಥೀಟಾ, ಸೀಕೆಂಟ್ ಇದೆಯಾ, ಸೀಕೆಂಟ್ ಥೀಟಾ, ಕಾಟ್ ಇದೆಯಾ, ಕಾಟ್ ಥೀಟಾ. ಅರ್ಥ ಆಗ್ತಿದೆಯಾ ಈಗ? ಹಾಗಾದ್ರೆ ಕಾಸ್ 180 ಮೈನಸ್ ಥೀಟಾ ಮೈನಸ್ ಕಾಸ್ ಥೀಟಾ, ಕಾಸ್ 180 ಮೈನಸ್ ಥೀಟಾ ಮೈನಸ್ ಕಾಸ್ ಥೀಟಾ, ಮೈನಸ್ ಯಾಕೆ ಬರುತ್ತೆ, ಅದು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾರು ಪಾಸಿಟಿವ್, ಸೈನು ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಇವ್ರು ಯಾರು, ಕಾಸ್, ಅದಕ್ಕೋಸ್ಕರ ನೆಗೆಟಿವ್. ಅರ್ಥ ಆಗ್ತಿದ್ಯಾ? ಈಗ 180 ಮೈನಸ್ ಆಯ್ತು, ಈಗೇನ್ ಮಾಡೋಣ, 180 ಪ್ಲಸ್ ಮಾಡೋಣ. ಓಕೆನಾ? ಹಾಗಾದ್ರೇನು, ಸೈನ್ 180 ಡಿಗ್ರಿ ಪ್ಲಸ್ ಥೀಟಾ, ಕಾಸ್ 180 ಪ್ಲಸ್ ಥೀಟಾ, ಟ್ಯಾನ್ 180 ಪ್ಲಸ್ ಥೀಟಾ, ಕೊಸಿಕೆಂಟ್ 180 ಪ್ಲಸ್ ಥೀಟಾ, ಸೀಕೆಂಟ್ 180 ಪ್ಲಸ್ ಥೀಟಾ, ಕಾಟ್ 180 ಪ್ಲಸ್ ಥೀಟಾ. ಹಾಗಾದ್ರೆ ಇದಕ್ಕೆ ಏನಾಗುತ್ತೆ ನೋಡೋಣ ಈಗ. ನೋಡಿ ಮಕ್ಕಳ, ಈಗ ಚಿಕ್ಕಗೆ ಬರ್ಕೊಂತೀನಿ, ಎ ಎಸ್ ಟಿ ಸಿ ಅಂತೇಳಿ, ಎ ಎಸ್ ಟಿ ಸಿ. 180 ಪ್ಲಸ್ ಥೀಟಾ, ಹಾಗಾದ್ರೆ ಇಲ್ಲಿ 180 ಡಿಗ್ರಿ ಇತ್ತು ಅಲ್ವಾ, 180 ಪ್ಲಸ್ ಅಂದ್ರೆ ಏನಾಗುತ್ತೆ, ಮುಂದೆ ಬರುತ್ತೆ. ಮುಂದೆ ಅಂದ್ರೆ ಏನು, ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾರು ಪಾಸಿಟಿವ್, ಟಿ ಅಂತ ಬರ್ದಿದ್ದೀನಲ್ವಾ, ಟ್ಯಾನ್ ಮತ್ತೆ ಕಾಟು ಪಾಸಿಟಿವ್, ಇನ್ನು ಉಳಿದಿರೋರೆಲ್ಲ ನೆಗೆಟಿವ್. 180 ಡಿಗ್ರಿ ಹಾಕಿದ್ದೀರಾ. ನೋಡ್ರಿ ಮಕ್ಕಳ, ನಾನು ಏನು ಹೇಳಿದ್ದೀನಿ, ಹಿಂಗೆ ಸ್ಟ್ರೈಟ್ 90 ಮತ್ತೆ 270 ಹಾಕಿದ್ರೆ ಮಾತ್ರ ಫಂಕ್ಷನ್ ಚೇಂಜ್. ಇದೇಗಿದೆ, ಅಡ್ಡ ಇದೆ ತಾನೆ, ಹಿಂಗೆ 180 ಮತ್ತೆ 360 ಫಂಕ್ಷನ್ ನ ಚೇಂಜ್ ಮಾಡಬಾರ್ದು. ಯಾವ ಫಂಕ್ಷನ್ ಇರುತ್ತೋ ಅದೇ ಫಂಕ್ಷನ್ ನ ಬರಿಬೇಕು. ಈಗ ನೋಡೋಣ, 180 ಪ್ಲಸ್ ಥೀಟಾ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟು ಪಾಸಿಟಿವ್, ಇನ್ನು ಉಳಿದಿರೋರೆಲ್ಲ ನೆಗೆಟಿವ್. ಸರಿನಾ? ಟ್ಯಾನ್ ಎಲ್ಲಿದೆ, ಇಲ್ಲಿದೆ, ಹಂಗಾರೆ ಇದು ಪಾಸಿಟಿವ್. ಕಾಟ್ ಎಲ್ಲಿದೆ, ಇಲ್ಲಿದೆ, ಹಂಗಾರೆ ಇದು ಪಾಸಿಟಿವ್. ಇನ್ನು ಉಳಿದಿರೋರೆಲ್ಲ ಏನು, ನೆಗೆಟಿವ್. 180 ಡಿಗ್ರಿ ಹಾಕಿದ್ದೀರಾ, ಅದಕ್ಕೋಸ್ಕರ ಏನಂತಾಗುತ್ತೆ, ಫಂಕ್ಷನ್ ಚೇಂಜ್ ಆಗಲ್ಲ. ಹಾಗಾದ್ರೆ ಸೈನ್ 180 ಡಿಗ್ರಿ ಪ್ಲಸ್ ಥೀಟಾ ಅಂದ್ರೆ ಏನಾಗುತ್ತೆ, ಮೈನಸ್ ಸೈನ್ ಥೀಟಾ. ನೆಕ್ಸ್ಟ್ ಕಾಸ್ ಅಂದ್ರೆ ಮೈನಸ್ ಕಾಸ್ ಥೀಟಾ, ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ, ಕೊಸಿಕೆಂಟ್ ಮೈನಸ್ ಕೊಸಿಕೆಂಟ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ. ಅರ್ಥ ಆಗ್ತಿದೆ ಮಕ್ಕಳೇ? ನೋಡ್ರಿ, ಇಲ್ಲಿ ಸೈನ್ 180 ಪ್ಲಸ್ ಥೀಟಾ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಕಾಟ್ ಪಾಸಿಟಿವ್, ಫಂಕ್ಷನ್ ಅನ್ನ ಚೇಂಜ್ ಮಾಡಬಾರ್ದು. ಓಕೆನಾ? ಓಕೆ, ನೆಕ್ಸ್ಟ್ 180 ಪ್ಲಸ್ ಥೀಟಾ ಆಯ್ತಲ್ವಾ. ಈಗ ಸೈನ್ 270 ಮೈನಸ್ ಥೀಟಾ, ಕಾಸ್ 270 ಮೈನಸ್ ಥೀಟಾ, ಟ್ಯಾನ್ 270 ಮೈನಸ್ ಥೀಟಾ, ಎಲ್ಲ ಡಿಗ್ರೀಸ್ ಅವೆಲ್ಲ. ಓಕೆನಾ? ಕೊಸಿಕೆಂಟ್ 270 ಮೈನಸ್ ಥೀಟಾ, ಸೀಕೆಂಟ್ 270 ಡಿಗ್ರಿ ಮೈನಸ್ ಥೀಟಾ, ಕಾಟ್ 270 ಡಿಗ್ರಿ ಮೈನಸ್ ಥೀಟಾ. ಓಕೆನಾ? ಈಗೇನು ಮಾಡೋಣ, ಹಿಂಗೆ ಚಿಕ್ಕಕ್ಕೆ ಬರ್ತಾ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದು ಎ ಎಸ್ ಟಿ ಸಿ 270 ಮೈನಸ್ ಥೀಟಾ, 270 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಏನಾಗುತ್ತೆ, ಥರ್ಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾರ್ಯಾರು ಪಾಸಿಟಿವ್, ಟ್ಯಾನ್ ಮತ್ತೆ ಕಾಟು ಪಾಸಿಟಿವ್, ಇನ್ನು ಉಳಿದಿರೋರೆಲ್ಲ ನೆಗೆಟಿವ್. ನೋಡ್ರಪ್ಪ, ಇಲ್ಲಿ ಟ್ಯಾನ್ ಇದೆಯಾ, ಇದು ಪಾಸಿಟಿವ್, ಕಾಟ್ ಇದೆಯಾ, ಇದು ಪಾಸಿಟಿವ್, ಇನ್ನು ಉಳಿದಿರೋರೆಲ್ಲ ಏನು, ನೆಗೆಟಿವ್. ಬರ್ಕೊಂಬಿಟ್ಟೆ ಫಸ್ಟ್.
ಸರಿನಾ? ಈಗ 270 ಡಿಗ್ರಿ ಹಾಕಿದ್ದೀನಿ. 270 ಡಿಗ್ರಿ ಹಾಕಿದ್ದೀನಿ ಅಂದ್ರೆ ಫಂಕ್ಷನ್ ಅನ್ನ ಚೇಂಜ್ ಮಾಡಬೇಕು. ಏನ್ ಬರುತ್ತೆ? ಸೈನ್ ಇದೆ. ಸೈನಿಗೆ ಕೋ ಫಂಕ್ಷನ್ ಯಾವುದು? ಕಾಸ್. ಹಾಗಾದ್ರೆ ಏನಾಗುತ್ತೆ? ಮೈನಸ್ ಕಾಸ್ ತೀಟಾ. ಕಾಸಿಗೆ ಏನಾಗುತ್ತೆ? ಮೈನಸ್ ಸೈನ್ ತೀಟಾ. ಟ್ಯಾನ್ ಆಗಿ ಏನಾಗುತ್ತೆ? ಪ್ಲಸ್ ಟ್ಯಾನಿಗೆ ಕಾಟ್. ಫಂಕ್ಷನ್ ಚೇಂಜ್ ಮಾಡ್ಬೇಕಪ್ಪ. ಪ್ಲಸ್ ಕಾಟ್ ತೀಟಾ. ನೆಕ್ಸ್ಟ್ ಕೊಸಿಕೆಂಟಿಗೆ ಸೀಕೆಂಟ್ ತೀಟಾ. ಸೀಕೆಂಟಿಗೆ ಕೊಸಿಕೆಂಟ್ ತೀಟಾ. ನೆಕ್ಸ್ಟ್ ಕಾಟಿಗೆ ಟ್ಯಾನ್ ತೀಟಾ. ಅರ್ಥ ಆಗ್ತಿದೆಯಾ ಈಗ? ನೋಡ್ರಿ ಮಕ್ಕಳ, ಇಲ್ಲಿ 270 ಮೈನಸ್ ಅಂತಂದ್ರೆ ಥರ್ಡ್ ಕ್ವಾಡ್ರೆಂಟ್. ಸರಿನಾ? ನೆಕ್ಸ್ಟ್ 180 ಪ್ಲಸ್ ಅಂದ್ರೂ ಕೂಡ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್. ಸರಿನಾ? ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ಇಲ್ಲಿ ಈ ಫಂಕ್ಷನ್ಗಳಿಗೆ ನೋಡಬೇಕು ಪ್ಲಸ್ ಮೈನಸ್. ಓಕೆನಾ? ಮತ್ತೆ ಈ ಫಂಕ್ಷನ್ಗೆ ನೋಡಬೇಡಿ. ಸರಿನಾ? ಇಲ್ಲೇನು ಇದಕ್ಕೆ ಎರಡಕ್ಕೂ ರೇಟ್ ಆಗ್ತಿದೆ. ಯಾಕೆ ಹೇಳ್ರಿ? ಟ್ಯಾನಿಗೆ ಕಾಟು, ಕಾಟಿಗೆ ಟ್ಯಾನ್, ಅದಕ್ಕೋಸ್ಕರ ಬರ್ತಾ ಇದೆ. ಬಟ್ ಅಲ್ಲಿ 90 ಡಿಗ್ರಿ ನೋಡಿದ್ರಲ್ಲ, ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಈ ಫಸ್ಟ್ ಇದೆಯಲ್ಲ, ಇದನ್ನ ನೋಡ್ಕೊಂಡು ಸೈನ್ ಫಸ್ಟ್ ಬರೀರಿ. ಅದಾದ್ಮೇಲೆ ನೀವು 90 ಡಿಗ್ರಿ 270 ಡಿಗ್ರಿ ಹಾಕಿದ್ರಿ ಅಂತಂದ್ರೆ ಫಂಕ್ಷನ್ ಚೇಂಜ್ ಮಾಡಿ. 180 360 ಹಾಕಿದಿರಾ ಅಂತಂದ್ರೆ ಫಂಕ್ಷನ್ ಚೇಂಜ್ ಮಾಡಬೇಡಿ. ಓಕೆನಾ? ಈಗ 270 ಮೈನಸ್ ಆಯ್ತು. ಈಗ 270 ಪ್ಲಸ್ ಮಾಡೋಣ. ನೋಡ್ರಿ, ಇಲ್ಲಿ ಸೈನ್ 270 ಡಿಗ್ರಿ ಪ್ಲಸ್ ತೀಟಾ, ಕಾಸ್ 270 ಪ್ಲಸ್ ತೀಟಾ, ಟ್ಯಾನ್ 270 ಡಿಗ್ರಿ ಪ್ಲಸ್ ತೀಟಾ, ಕೊಸಿಕೆಂಟ್ 270 ಪ್ಲಸ್ ತೀಟಾ, ಸೀಕೆಂಟ್ 270 ಪ್ಲಸ್ ತೀಟಾ, ಕಾಟ್ 270 ಪ್ಲಸ್ ತೀಟಾ. ಇಲ್ಲಿ ನೋಡ್ರಿ, 270 ಪ್ಲಸ್, ಇದು 270 ಡಿಗ್ರಿ. 270 ಪ್ಲಸ್ ಅಂದ್ರೆ ಏನ್ ಮಾಡ್ಬೇಕು? ಮುಂದೆ ಹೋಗ್ಬೇಕು. ಮುಂದೆ ಹೋಗ್ತೀನಿ ಅಂತಂದ್ರೆ ಏನು? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾರ್ಯಾರು ಪಾಸಿಟಿವ್? ಕಾಸು ಮತ್ತೆ ಸೀಕೆಂಟ್ ಪಾಸಿಟಿವ್, ಉಳಿದಿರೋರೆಲ್ಲ ನೆಗೆಟಿವ್. ಕಾಸ್ ಎಲ್ಲಿದೆ? ಇಲ್ಲಿದೆ. ಸೊ ಇವರು ಪಾಸಿಟಿವ್. ಸೀಕೆಂಟ್ ಎಲ್ಲಿದೆ? ಇಲ್ಲಿದೆ. ಇವರು ಪಾಸಿಟಿವ್. ಇನ್ನು ಉಳಿದಿರೋರೆಲ್ಲ ಏನು? ನೆಗೆಟಿವ್ ಬರುತ್ತೆ. ಓಕೆನಾ ಮಕ್ಕಳ? ಈಗ 270 ಡಿಗ್ರಿ ಹಾಕಿದ್ದೀನಿ ಅಂದ್ರೆ ಏನ್ ಮಾಡ್ಬೇಕು? ಫಂಕ್ಷನ್ ಅನ್ನ ಚೇಂಜ್ ಮಾಡಬೇಕು. ಹಾಗಾದ್ರೆ ಸೈನಿಗೆ ಕೋ ಫಂಕ್ಷನ್ ಏನು? ಕಾಸ್. ಹಾಗಾದ್ರೆ ಸೈನ್ 270 ಪ್ಲಸ್ ತೀಟಾ ಅಂದ್ರೆ ಏನಾಗುತ್ತೆ? ಮೈನಸ್ ಕಾಸ್ ತೀಟಾ. ಕಾಸ್ 270 ಪ್ಲಸ್ ತೀಟಾ ಅಂದ್ರೆ ಪ್ಲಸ್ ಸೈನ್ ತೀಟಾ. ನೆಕ್ಸ್ಟ್ ಟ್ಯಾನ್ 270 ಪ್ಲಸ್ ತೀಟಾ ಮೈನಸ್ ಕಾಟ್ ತೀಟಾ. ಕೊಸಿಕೆಂಟಿಗೆ ಏನಾಗುತ್ತೆ? ಸೀಕೆಂಟ್ ತೀಟಾ. ಸೀಕೆಂಟಿಗೆ ಕೊಸಿಕೆಂಟ್ ತೀಟಾ. ನೆಕ್ಸ್ಟ್ ಕಾಟಿಗೆ ಟ್ಯಾನ್ ತೀಟಾ. ಅರ್ಥ ಆಗ್ತಿದೆಯಾ ಮಕ್ಕಳ? ನೋಡ್ರಿ, ಇಲ್ಲಿ 270 ಪ್ಲಸ್ ಬಂದೆ. ನೆಕ್ಸ್ಟ್ 360 ಮೈನಸ್ ಅಂದ್ರು ಫೋರ್ತ್ ಕ್ವಾಡ್ರೆಂಟೆ, ಅಥವಾ ಸೈನ್ ಆಫ್ ಮೈನಸ್ ಅಂದ್ರು ಫೋರ್ತ್ ಕ್ವಾಡ್ರೆಂಟೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಯಾವ್ದು ಕೇಳಿದ್ರು ಹೇಳ್ಬೋದು. ನೋಡಿ ಮಕ್ಕಳ, ಇನ್ನೊಂದ್ಸಲ ಹೇಳ್ತೀನಿ. 90 ಡಿಗ್ರಿ 270 ಡಿಗ್ರಿ ಅಂತ ಇಲ್ಲಿ ಪ್ಲೇಸಲ್ಲಿ ಬಂತು ಅಂದರೆ ಫಂಕ್ಷನ್ನ ಚೇಂಜ್ ಮಾಡಿ. ಓಕೆನಾ? 180 360 ಬಂತು ಅಂದರೆ ಫಂಕ್ಷನ್ನು ಚೇಂಜ್ ಆಗಲ್ಲ, ಸೇಮ್ ಫಂಕ್ಷನ್ನೇ ಇರುತ್ತೆ. ಈಗ 90 ಮೈನಸ್ ತೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್. ಓಕೆನಾ? 90 ಪ್ಲಸ್ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟ್. 180 ಮೈನಸ್ ಅಂದರೂ ಕೂಡ ಸೆಕೆಂಡ್ ಕ್ವಾಡ್ರೆಂಟ್. 180 ಪ್ಲಸ್ ಅಂದರೆ ಥರ್ಡ್ ಕ್ವಾಡ್ರೆಂಟ್. 270 ಮೈನಸ್ ಅಂದರೆ ಥರ್ಡ್ ಕ್ವಾಡ್ರೆಂಟ್. 270 ಪ್ಲಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟ್. 360 ಮೈನಸ್ ಅಂದರೂ ಕೂಡ ಫೋರ್ತ್ ಕ್ವಾಡ್ರೆಂಟ್. ಅದಕ್ಕೇನೆ ನೆನ್ಪಿಟ್ಕೊಳಕ್ಕೋಸ್ಕರ ASTC ಅಂತ ನೆನ್ಪಿಟ್ಕೊಂಡ್ಬಿಟ್ರೆ, ಎ ಅಂದರೆ ಆಲ್ ಆರ್ ಪಾಸಿಟಿವ್, ಎಸ್ ಅಂದರೆ ಸೈನ್ ಮತ್ತೆ ಕೊಸಿಕೆಂಟ್ ಪಾಸಿಟಿವ್, ಟಿ ಅಂದರೆ ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್, ಸಿ ಅಂದರೆ ಕಾಸ್ ಮತ್ತೆ ಸೀಕೆಂಟ್ ಪಾಸಿಟಿವ್. ಅರ್ಥ ಆಗ್ತಿದೆಯಾ ಮಕ್ಕಳ? ಇದಿಷ್ಟು ನೀಟಾಗಿ ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್.